ನಮಸ್ಕಾರ ಎಲ್ರಿಗೂ. ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನ್ಯೂಜಿಲ್ಯಾಂಡಲ್ಲಿ ಸ್ಟೂಡೆಂಟ್ ವೀಸಾ ಬಂದ್ಬಿಟ್ಟು ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ನಿಮಗೆ ಬೇಸಿಕ್ ಡಾಕ್ಯುಮೆಂಟ್ಸ್ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇಷ್ಟ ಆದ್ರೂ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಾಸ್ಟರ್ಗೆ ನೀವು ಹೇಗೆ ಅಪ್ಲೈ ಮಾಡೋದು, ಸೊ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಮಾಡ್ತೀನಿ. ಅದಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ಸು ಮತ್ತು ಅದು ಸ್ಟಡಿ ಮತ್ತು ಸ್ಟೇ ಬ್ಯಾಕ್ ಎಷ್ಟು ವರ್ಷ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು IELTS. ನೀವು IELTS ಏನು ಮಾಡಬೇಕು, ಎಷ್ಟು ನಿಮಗೆ ಬ್ಯಾಂಡ್ಸ್ ಇರಬೇಕು ಅಂದರೆ, ಸೊ ಮಿನಿಮಮ್ ನಿಮಗೆ 6 ಬ್ಯಾಂಡ್ಸ್ ಇರಬೇಕು. ಲೆಸ್ಸರ್ ದೆನ್ 5.5, ಯಾವ್ದು ಕಮ್ಮಿ ಯಾವುದು ಈಚಲ್ಲಿ ಬರೋಂಗಿಲ್ಲ. 4 ಮಾಡ್ಯೂಲ್ಸ್ ಇರುತ್ತಲ್ವ, ಸೊ ಅದರಲ್ಲಿ 5.5ಗಿಂತ ಕಮ್ಮಿ ಯಾವುದೂ ಇರಬಾರ್ದು, ಸರಿನಾ? ಸೊ ನೆಕ್ಸ್ಟ್ ಇಲ್ಲ, ನೀವು PTE ಮಾಡ್ತೀನಿ ಅಂತಂದ್ರೆ ಎಬೋ ಎಲ್ಲದರಲ್ಲೂ ಬಂದ್ಬಿಟ್ಟು 50 ಪಾಯಿಂಟ್ಸ್ ಅದರ ಎಬೋ ಇರಬೇಕು. ನಿಮಗೆ ಓವರ್ ಆಲ್ ನಿಮಗೆ 58 ಇದ್ದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಯೂನಿವರ್ಸಿಟಿಲೂ ಸೊ ನಿಮಗೆ ಆಫರ್ ಇಟ್ಟು ಖಂಡಿತ ಬರುತ್ತೆ. ಅದಕ್ಕಿಂತ ಲೆಸ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸೊ ಕೆಲವೊಂದು ಯೂನಿವರ್ಸಿಟಿಲೆಲ್ಲ ಎಬೋ ನೀವು 50 ಇದ್ದರೂ ಓವರ್ ಆಲ್ 55 ಇದ್ದರೂ ಕೂಡ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಂಡ್ಸ್. ಇದೇ ಮೇಯ್ನ್ ಬಂದ್ಬಿಟ್ಟು ಏನಂದರೆ, ಸೊ ನ್ಯೂಜಿಲ್ಯಾಂಡಲ್ಲಿ ಬಂದ್ಬಿಟ್ಟು ನಿಮಗೆ ರಿಜೆಕ್ಷನ್ ತುಂಬ ಆಗ್ತಾ ಇರೋದು ಯಾವುದರಿಂದ ಅಂದರೆ ಈ ಫಂಡ್ಸಲ್ಲಿ ಬಂದ್ಬಿಟ್ಟು ಸಿಕ್ಕಾಬಡೆ ಡಿಫಿಕಲ್ಟ್, ಸಿಕ್ಕಾಬಡೆ ಸೊ ಎಂಕ್ವೈರಿ ಮಾಡ್ತಾರೆ. ಸೊ ಫಂಡ್ಸ್ ನೀವು ಎಷ್ಟು ತೋರಿಸ್ಬೇಕು ಅಂದರೆ, ಬೈ ಎಕ್ಸಾಂಪಲ್ ನಿಮಗೆ ಸೊ ಕಾಲೇಜ್ ಫೀಸ್ ಬಂದ್ಬಿಟ್ಟು ನಿಮಗೆ $40,000 ಅಂತ ಅಂದ್ಕೊಳ್ಳಿ 1 ಇಯರ್ ಕೋರ್ಸ್ಗೆ. ಸೊ $40,000 ಅಂದರೆ ಇಂಡಿಯನ್ ಮನಿಗೆ 50 ರೂಪೀಸ್ ಅಪ್ರಾಕ್ಸಿಮೇಟಾಗಿ ತಗೊಂಡ್ರು ನಿಮಗೆ ಸೊ 20 lakhs ಆಗುತ್ತೆ. 20 lakhs ಪ್ಲಸ್ ಲಿವಿಂಗ್ ಎಕ್ಸ್ಪೆನ್ಸಸ್ ನೀವು 20,000 ತೋರಿಸ್ಬೇಕಾಗುತ್ತೆ ಪರ್ ಇಯರ್ ನಿಮಗೆ, ಅಲ್ಲಿಗೆ ಅದು 10,000. ಸೊ ಟೋಟಲ್ ನಿಮಗೆ 30,000 ಫಂಡ್ಸು ನೀವು ತೋರಿಸ್ಬೇಕಾಗ್ತದೆ. 30 ಲಕ್ಷ ನೀವು ಫಂಡ್ಸು ನೀವು ತೋರಿಸ್ಬೇಕಾಗತ್ತೆ. ಅದು ನಿಮ್ಮ ಹತ್ರ ನೀವು ಸೇವಿಂಗ್ಸ್ ಅಕೌಂಟ್ಸ್ ಎಲ್ಲ ಇತ್ತು ಅಂದರೆ ಅದು ಸೋರ್ಸ್ ಆಫ್ ಫಂಡ್ಸ್ ಅಂತ ಕೇಳ್ತಾ, ಅದು ಎಲ್ಲಿಂದ ನಿಮಗೆ ಬಂತು ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲಾಗಿ ಕೊಡಬೇಕಾಗತ್ತೆ. ಅದು ಪೇರೆಂಟ್ಸ್ ಫಂಡ್ ಆಗಿದ್ರೆ ಅವ್ರದ್ದು ಯಾವ ಥರ ಇನ್ಕಮ್ ಇದೆ ಅದ್ರ ಬಗ್ಗೆ ಎಲ್ಲ, ಸೊ ಇನ್ಕಮ್ದು ITR ಎಲ್ಲ ತೋರಿಸ್ಬೇಕಾಗತ್ತೆ. ಮತ್ತು ಅವ್ರದ್ದು ಸೋರ್ಸ್ ಆಫ್ ಇನ್ಕಮ್ 30 lakhs ಹೆಂಗೆ ಬಂತು ಅಂತೆಲ್ಲ ತೋರಿಸ್ಬೇಕಾಗತ್ತೆ. ಇಲ್ಲಾಂದರೆ ಇನ್ನೊಂದು ಬಂದ್ಬಿಟ್ಟು ಲೋನು. ಸೊ ನೀವು ಎಜುಕೇಷನ್ ಲೋನ್ ತಗೊಂಡ್ರೆ ಅದು ನಿಮಗೆ ತುಂಬ ಈಸಿ, ಯಾಕೆಂದರೆ ಸೊ ಎಜುಕೇಷನ್ ಲೋನ್ ತಗೊಂಡಿದ್ದೀವಿ ಅಂತೇಳಿ ಸೊ ನೀವು ಅದನ್ನು ತೋರಿಸ್ಬೋದು. ಎಜುಕೇಷನ್ ಲೋನ್ ಯಾವ ಥರ ಅಂದರೆ, ಅದರಲ್ಲಿ ಬಂದ್ಬಿಟ್ಟು ಒಂದು ಸೆಕ್ಯೂರ್ಡ್ ಲೋನು, ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನ್ ಅಂತ ಇರುತ್ತೆ. ಸೊ ಸೆಕ್ಯೂರ್ಡ್ ಲೋನ್ ಅಂದರೆ ಏನಂದರೆ, ನಿಮಗೆ ಬಂದ್ಬಿಟ್ಟು ನೀವೇನಾದರೂ ಡಾಕ್ಯುಮೆಂಟ್ಸ್ ಇಟ್ಟಿರ್ತಾರೆ, ಪ್ರಾಪರ್ಟಿ ಏನಾದರೂ ಮರ್ಜ್ ಮಾಡಿ ನೀವು ಲೋನ್ ತಗೋತಿಲ್ಲ, ಅದು ಸೆಕ್ಯೂರ್ಡ್ ಲೋನು. ಸೊ ಅನ್ಸೆಕ್ಯೂರ್ಡ್ ಲೋನ್ ಅಂದರೆ, ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನು ಇಸ್ಕೊಳಲ್ಲ, ಅಂದರೆ ಈಗ ನೀವು ಪ್ರಾಪರ್ಟಿ ಮರ್ಜ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ನಿಮ್ದು ಏನೇನು ಪ್ಯಾನು, ಆಧಾರ್ ಅದೆಲ್ಲ ಡೀಟೇಲ್ಸ್ ಏನಿರುತ್ತೆ ಅದ್ರ ಮೇಲೆ ಕೊಡೋದು ಸೊ ಅನ್ಸೆಕ್ಯೂರ್ಡ್ ಲೋನು. ಅನ್ಸೆಕ್ಯೂರ್ಡ್ ಲೋನ್ ಏನಂದರೆ ಒಂದು 10-15 lakhs ಮಾತ್ರ ಕೊಡ್ತಾರೆ. ಅದ್ರ ಮೇಲೆ ಎಬೋ ಆಯಿತು ಅಂದರೆ ಸೊ ಬ್ಯಾಂಕ್ ಅವ್ರು ನಿಮಗೆ ಕೊಡಲ್ಲ. ಸೊ ಮ್ಯಾಕ್ಸಿಮಮ್ ನಿಮಗೆ ಸೆಕ್ಯೂರ್ಡ್ ಲೋನೇ ಇರುತ್ತೆ. ಸೆಕ್ಯೂರ್ಡ್ ಲೋನ್ಸ್ ಇದ್ದರೆ ನಿಮಗೆ ವೀಸಾ ರಿಜೆಕ್ಷನ್ನು ತುಂಬ ಕಮ್ಮಿ ಇರುತ್ತೆ. ಅನ್ಸೆಕ್ಯೂರ್ಡ್ ಲೋನಲ್ಲಿ ವೀಸಾ ರಿಜೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಬ್ಯಾಂಕಲ್ಲಿ ಅಪ್ಲೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ನೀವು ಸೆಕ್ಯೂರ್ಡ್ ಲೋನ್ಗೆ ಅಪ್ಲೈ ಮಾಡಿ. ಸೊ ಅದಿತ್ತು ಅಂದರೆ ಆಲ್ಮೋಸ್ಟ್ ನಿಮಗೆ ವೀಸಾ ರಿಜೆಕ್ಷನ್ ಆಗಲ್ಲ. ಅದರಲ್ಲೂ ಮೇಯ್ನ್ ಬಂದ್ಬಿಟ್ಟು ನೀವು ಗೌರ್ಮೆಂಟ್ ಬ್ಯಾಂಕ್ಸ್ ಇದೆಯಲ್ಲ, ಸೊ ಅದರಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲ ಅದು ಕೂಡ ಸಿಕ್ಕಾಪಟ್ಟೆ ರಿಜೆಕ್ಟ್ ಆಗ್ತದೆ. ಎಕ್ಸಾಂಪಲ್ ಹೇಳೋದಂದರೆ HDFC, ICICI ಎಲ್ಲ ನಿಮಗೆ ಸೊ ಬೇಗ ಲೋನ್ ಕೊಡ್ತಾರೆ, ಬಟ್ ರಿಜೆಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಮತ್ತೇನಂದರೆ ಡಿಸ್ಬರ್ಸ್ಮೆಂಟು ಕೂಡ ನೀವು ಅವಾಗಲೇ ಮಾಡ್ಬೋದು. ನಿಮಗೆ ಲೋನ್ ಆದ ತಕ್ಷಣ ಸೊ ಅಮೌಂಟ್ ಬಂದುಬಿಟ್ಟು ನೀವು ಅಕೌಂಟಲ್ಲಿ ಹಾಕಿ ನೀವು ತೋರಿಸ್ಬೇಕಾಗತ್ತೆ ವೀಸಾ ಅಪ್ಲೈ ಮಾಡಬೇಕಾದ್ರೆ. ಸೊ ಅದೇ ಬಂದ್ಬಿಟ್ಟು ನೀವು ಗೌರ್ಮೆಂಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕಲ್ಲೆಲ್ಲ ನೀವು ತಗೊಂಡ್ರೆ ಸೊ ನೀವು ಅಮೌಂಟು ಅಕೌಂಟಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಜಸ್ಟ್ ನಿಮಗೆ ಸ್ಯಾಂಕ್ಷನ್ ಲೆಟರ್ ಇರುತ್ತಲ್ಲ, ಸೊ ಅದನ್ನು ಇಟ್ಕೊಂಡು ನೀವು ವೀಸಾ ಅಪ್ಲೈ ಮಾಡ್ಬೋದು. ಸೊ ಅದೊಂದು ಮೇಯ್ನು. ಸೊ ನಿಮಗೆ ವೀಸಾ ಅಪ್ರೂವಲ್ ಆದರೂ ಮಾತ್ರ ನೀವು ಆ ಅಮೌಂಟನ್ನು ಯೂಸ್ ಮಾಡೋ ಥರ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸೊ ಪ್ರೈವೇಟ್ ಬ್ಯಾಂಕಲ್ಲಿ ಏನಾಗುತ್ತೆ ಅಂದರೆ, ಸೊ ಆಲ್ಮೋಸ್ಟ್ ಫಸ್ಟೇ ಬಂದ್ಬಿಟ್ಟು ನಿಮ್ಗೆ ಅಮೌಂಟು ಸೊ ಅಕೌಂಟಿಗೆ ಅವರು ಡಿಸ್ಬರ್ಸ್ಮೆಂಟ್ ಮಾಡಿರ್ತಾರೆ. ಹಾಗಾಗಿ ನಿಮ್ದು ವೀಸಾ ರಿಜೆಕ್ಷನ್ ಆಯಿತು ಅಂದರೆ ನೀವು ಅಮೌಂಟ್ ನೀವು ವಾಪಸ್ ಕೊಡ್ತೀವಿ ಅಂದರೆ ನಿಮಗೆ ಸೊ ಆ ಮಂತಿನ ಇಂಟ್ರೆಸ್ಟು ಎಲ್ಲ ಪೇ ಮಾಡಬೇಕಾಗತ್ತೆ. ಹಂಗಾಗಿ ಅದು ರಿಸ್ಕಿ. ಸೊ ಆದಷ್ಟು ನೀವು ಗೌರ್ಮೆಂಟ್ ಬ್ಯಾಂಕಲ್ಲೇ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಸರಿನಾ? ಸೊ ನೆಕ್ಸ್ಟ್ ಇನ್ನೇನು ಬೇಕು ಅಂದರೆ, ಸೊ ಫಂಡ್ಸ್ ನಿಮಗೆ ಮೇನ್ ಕ್ಲಿಯರ್ ಆಯಿತು ಅಂದರೆ ನಿಮ್ಗೆ ಆ ವೀಸಾ ಆಲ್ಮೋಸ್ಟ್ ನಿಮಗೆ ರೆಡಿ ಆಗುತ್ತೆ, ಸರಿನಾ? ನೆಕ್ಸ್ಟ್ ಆಫರ್ ಲೆಟರ್ ನೀವು ಅಪ್ಲೈ ಮಾಡಿದರೆ ನಿಮಗೆ 10-15 ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಬರುತ್ತೆ. ಕೆಲವು ಯೂನಿವರ್ಸಿಟಿಲಿ 2 to 4 weeks ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ನಿಮಗೆ PCC ಬೇಕಾಗುತ್ತೆ ಮತ್ತು ಮೆಡಿಕಲ್ ಬೇಕಾಗುತ್ತೆ. ಸ್ಟೂಡೆಂಟಿಗೆ ಮೆಡಿಕಲ್ ಅಂದರೆ ಓನ್ಲಿ ಇದು ಮಾತ್ರ, ಚೆಸ್ಟ್ ಎಕ್ಸ್ರೇ ಮಾಡಿಸಿದ್ರೆ ಸಾಕು, ಫುಲ್ ಮೆಡಿಕಲ್ ಮಾಡೋ ಅವಶ್ಯಕತೆ ಇರಲ್ಲ, ಸರಿನಾ? ಸೊ ನೀವು ಮಾಸ್ಟರ್ಸ್ಗೆ ನ್ಯೂಜಿಲ್ಯಾಂಡ್ಗೆ ಹೋದರೆ ನಿಮಗೆ ಸ್ಟೇ ಬ್ಯಾಕ್ ಬಂದು ನೀವು 1 year ಕೋರ್ಸಿಗೆ ಹೋದರೆ ನಿಮಗೆ ಸ್ಟೇ ಬ್ಯಾಕು 3 years, 1+ ನೀವು 4 yearsಲ್ಲಿ ನೀವು ಸ್ಟೇ ಮಾಡ್ಬೋದು. ಅಷ್ಟರೊಳಗೆ ನಿಮಗೆ PR ಏನಾದ್ರು ಸಿಕ್ತೋ, ನೀವು ಅದು ರಿಕ್ವೈರ್ಮೆಂಟ್ ಮೀಟ್ ಮಾಡಿದ್ರಿ ಅಂತ ಹೇಳಿದರೆ ಸೊ ನೀವು ಖಂಡಿತ ನೀವು PR ಆರಾಮಾಗಿ ತೊಗೊಳ್ಬೋದು, ಸರಿನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದೆಲ್ಲ ಲೆವೆಲ್ ಕೋರ್ಸಿಗೆ ನೀವು ಬಂದುಬಿಟ್ಟು ಸ್ಪೌಸ್ ನೀವು ತೊಗೊಂಡೋಗ್ಬೋದು. ನೀವು ಈಗ ಯಾರಾದರೂ ಈಗ ಒಬ್ಬರು ಹುಡುಗ ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಮದುವೆ ಏನಾದರೂ ಆಗಿರೋ, ಮಾಸ್ಟರ್ಸ್ ಅಂದರೆ ಆಲ್ಮೋಸ್ಟು ಮದುವೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬಂದುಬಿಟ್ಟು ಸೊ ಅವ್ರು ಏನಾದ್ರು ವೈಫ್ ಇಲ್ಲ ಹಸ್ಬೆಂಡ್ ಅವ್ರು ಕರ್ಕೊಂಡು ಹೋಗಬೇಕು ಅಂದರೆ ಸ್ಪೌಸ್ ವೀಸಾ ಬಂದುಬಿಟ್ಟು ಗ್ರೀನ್ ಲೀಸ್ಟಲ್ಲಿ ಅವ್ರ ಕೋರ್ಸ್ ಇದ್ದರೆ ಸೊ ಅವರು ಲೆವೆಲ್ ಬಂದುಬಿಟ್ಟು 7, 8, 9 3 ಕೋರ್ಸಲ್ಲೂ ಸೊ ಅವ್ರು ಕರ್ಕೊಂಡು ಹೋಗ್ಬೋದು, ವೈಫ್ ಆಗಲಿ ಹಸ್ಬೆಂಡ್ ಆಗಲಿ. ಅದೇ ಬಂದುಬಿಟ್ಟು ಅವ್ರು ಗ್ರೀನ್ ಲಿಸ್ಟಲ್ಲಿ ಅವ್ರ ಕೋರ್ಸ್ ಇಲ್ಲ ಅಂದರೆ ಸೊ ಲೆವೆಲ್ 9 ತೊಗೊಂಡ್ರೆ ಮಾತ್ರನೇ ಅವರು ಸ್ಪೌಸಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ. 11, 7 ಮತ್ತು 8 ಅವರು ತೊಗೊಂಡ್ರೆ ಅದರಲ್ಲಿ ಸ್ಪೌಸು ಅವರು ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ನಿಮ್ಗೆ ಗ್ರೀನ್ ಲಿಸ್ಟಲ್ಲಿ
ನಿಮ್ಮ ಕೋರ್ಸ್ ಇಲ್ಲ ಅಂದರೆ ನೀವು ಲೆವೆಲ್ 9 ಕೋರ್ಸೇ ನೀವು ತೊಗೊಬೇಕಾಗತ್ತೆ. ಸೊ ಅದು ಮಾತ್ರ ನಿಮ್ಗೆ ವ್ಯಾಲಿಡ್ ಆಗುತ್ತೆ, ಸರಿನಾ? ಸೊ ಅದಾದ್ಮೇಲೆ ಬಂದ್ಬಿಟ್ಟು ವೀಸಾ ಇದೆಲ್ಲ ಡಾಕ್ಯುಮೆಂಟ್ಸ್ ವೀಸಾ ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ $430 ಬಂದ್ಬಿಟ್ಟು ನಿಮಗೆ ನ್ಯೂಜಿಲೆಂಡ್ ಡಾಲರ್ಸ್ ಬಂದ್ಬಿಟ್ಟು ನೀವು ವೀಸಾ ಅಪ್ಲೈ ಮಾಡ್ಬೇಕಾದ್ರೆ ಆನ್ಲೈನ್ ಅಪ್ಲೈ ಮಾಡ್ಬೇಕಾದ್ರೆ ಅದನ್ನು ಪೇ ಮಾಡಬೇಕಾಗತ್ತೆ. ಇದು ಬೇಸಿಕ್, ಸರಿನಾ? ಸೊ ನೆಕ್ಸ್ಟ್ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಪೌಸ್ಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅವರಿಗೆ ಸೊ ಎಷ್ಟು ಫಂಡ್ಸ್ ಎಲ್ಲ ಬೇಕಾಗುತ್ತೆ, ಏನೆಲ್ಲ ರಿಕ್ವೈರ್ಮೆಂಟ್ಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್.